ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ರೆಪ್ಪನ್ ಸ್ವಾಮಿ ಸಿನಿಮಾ ಆಲ್ರೆಡಿ ಈಗ ಪ್ರೀಮಿಯರ್ಗಳಲ್ಲಿ ತುಂಬಾ ಒಂದು ಸೌಂಡನ್ನು ಮಾಡಿದಂಥ ಸಿನಿಮಾ. ಸೊ ಈ ಸಿನಿಮಾಗೆ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ. ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾ ಮೇಲೆ ಜಾಸ್ತಿ ಆಗಿತ್ತು. ಸೊ ಇವತ್ತು ನಾನು ರೆಪ್ಪನ್ ಸ್ವಾಮಿ ಸಿನಿಮಾ ನೋಡ್ಕೊಂಬಂದೆ. 100% ನಾನು ಸಿನಿಮಾ ಬಗ್ಗೆ ಏನು ಅನ್ಸೋದನ್ನ ಆನೆಸ್ಟಾಗಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಕೆಲವೊಂದು ಸಿನಿಮಾಗಳೇನಾಗುತ್ತೆ ಅಂದರೆ ಸಿನಿಮಾದ ಒಂದು ನಾಯಕತ್ವವನ್ನು ವಹಿಸಿದಂಥ ನಾಯಕ ನಟ ಆ ಒಂದು ಸಿನಿಮಾದ ಒಂದು ಹೈಲೈಟ್ ಆದರೆ, ಈ ಒಂದು ಸಿನಿಮಾದ ಒಂದು ಹೈಲೈಟ್ ಅಂದರೆ ಈ ಸಿನಿಮಾದ ಒಂದು ಸ್ಟೋರಿ ಅಂತ ಮೊದಲೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದರೆ ಈ ಒಂದು ಸ್ಟೋರಿನ ಒಂದು ಬಿಲ್ಡ್ ಮಾಡಿರುವಂಥದ್ದು ಕ್ಯಾರೆಕ್ಟರ್ಸ್ಗಳನ್ನು ಹೊರತುಪಡಿಸಿ, ನಾನು ಫಸ್ಟಲ್ಲಿ ಹೇಳಿದೆ, ನಾನು ಒಂದು ಸಿನಿಮಾ ಅಂತ ಬಂದಾಗ ಆ ಒಂದು ಸಿನಿಮಾಗೆ ಮೇನ್ ಹೈಲೈಟ್ ಆಗಿ ಒಂದು ಹೀರೋ ಒಂದು ಕ್ಯಾರೆಕ್ಟರ್ಗೆ ಒಂದು ಕಥೆಯನ್ನು ಇವ್ರಿಗೆ ಸೂಟ್ ಆಗುತ್ತೆ, ಇವ್ರು ಇದನ್ನು ಮಾಡಲೇಬೇಕು, ಈ ಹೀರೋ ಬಿಟ್ಟರೆ ಬೇರೆ ಯಾರೂ ಕೂಡ ಈ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಸ್ಟೋರಿಯನ್ನು ಬಿಲ್ಡ್ ಮಾಡ್ತಿರ್ತಾರೆ. ಕೆಲವೊಂದು ಸಿನಿಮಾಗಳಿಗೆ ನಾವು ನೋಡ್ತಾ ಹೋಯಿತು ಅಂದರೆ, ಯಾಕೆಂದರೆ ಹೀರೋ ವೈಸ್ ಕಮರ್ಷಿಯಲ್ ಆಗಿ ಸಿನಿಮಾ ಕೊಡಬೇಕು, ಆಡಿಯನ್ಸ್ಗಳಿಗೆ ಕಮರ್ಷಿಯಲ್ ಆಗಿ ರೀಚ್ ಆಗಬೇಕು ಅಂದರೆ ಸೊ ಪ್ರಾಬಲಿ ಆ ರೀತಿ ಮಾಡಲೇಬೇಕು. ಬಟ್ ಈ ರೀತಿ ಸಿನಿಮಾಗಳು ಬರೋದು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಬೇರೆ ಭಾಷೆ ಸಿನಿಮಾ ನೋಡಿದಾಗ, ಸೊ ಮಲಯಾಳಂ ಸಿನಿಮಾ ನೋಡಿದಾಗ, ತಮಿಳ್ ಸಿನಿಮಾ ನೋಡಿದಾಗ ಅಂದ್ಕೊಳ್ತೀವಿ, ಅರೆ ಇದೇನಪ್ಪ ಇದು ಒಂದು ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಒಂದು ಏನೋ ಹೈಲೈಟ್ ಕೊಡದೆ ಸ್ಟೋರಿ ಪ್ರಿಫರೆನ್ಸ್ ಕೊಟ್ಟು ಆ ಒಂದು ಸಿನಿಮಾದಲ್ಲಿ ಈ ಹೀರೋ ಮಾಡಿದಾನಲ್ಲ ಅನ್ನೋ ಒಂದು ಕೆಲವೊಂದು ಟೈಮಲ್ಲಿ ಎಷ್ಟೋ ಸಿನಿಮಾಗಳಿಗೆ ನಮ್ಗೆ ಅನಿಸಿದೆ. ಮಲಯಾಳಂ ಸಿನಿಮಾ ಆಗಿರ್ಬೋದು, ತಮಿಳು, ತೆಲುಗು, ಆಲ್ಮೋಸ್ಟ್ ಯಾವ್ದಾದ್ರು ಒಂದು ಸಿನಿಮಾ ನೋಡಿದಾಗ ಈ ಥರ ಫೀಲ್ ಆಗಿರುತ್ತೆ. ಬಟ್ ಈ ಥರ ಸಿನಿಮಾ ಸ್ಟೋರಿಗಳು ನಮ್ಮ ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ ಬರೋದು ತುಂಬಾ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ರೆಪ್ಪನ್ ಸ್ವಾಮಿ. ಸೊ ರೆಪ್ಪನ್ ಸ್ವಾಮಿ ಅನ್ನುವಂಥದ್ದು ಎರಡು ಕ್ಯಾರೆಕ್ಟರ್ಸ್ಗಳು. ಸೊ ಅವ್ರು ಯಾರ್ಯಾರು ಅಂತ ನೀವು ಗೊತ್ತಾಗಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಬೇಕು. ಆ್ಯಂಡ್ ಸಿನಿಮಾದ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ, ಸ್ಟೋರಿ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲ್ಲ. ಸೊ ಒಂದು ಸಾವಾಗಿರುತ್ತೆ, ಒಂದು ಸಾವಿನ ಒಂದು ಸುತ್ತ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಆ ಸಾವು ಇನ್ನೊಂದು ರೀತಿಯಾಗಿ ಟರ್ನ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕೊಡುವಂಥ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ತುಂಬಾ ಒಂದು ಇಷ್ಟ ಆಯಿತು. ಬಿಫೋರ್ ಒಂದು ಇಂಟರ್ವ್ಯೂಲ್ ಬರೋಕ್ಕಿಂತ ಮುಂಚೆ ಇರುವಂಥ ಒಂದು ಟ್ವಿಸ್ಟು, ಆಫ್ಟರ್ ಇಂಟರ್ವ್ಯೂಲ್ ಆದಮೇಲೆ ನಾವು ಸಿನಿಮಾ ಏನು ಸ್ಟೋರಿ ನೋಡ್ತೀವಿ ಸೆಕೆಂಡ್ ಹಾಫ್, ಸೊ ಆವಾಗ ಒಂದು ರೀತಿಯಲ್ಲಿ ಸೊ ಫಸ್ಟ್ ಹಾಫಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ, ಸೆಕೆಂಡ್ ಹಾಫಲ್ಲಿ ಅದೆಲ್ಲ ಉಲ್ಟಾ ಆಗೋಗುತ್ತೆ. ಸೊ ಅದು ಏನೇನಾಗುತ್ತೆ, ಏನು ಕತೆ ಅನ್ನೋದನ್ನು ಸಿನಿಮಾದಲ್ಲಿ ನೀವು ಹೋಗಿ ಎಕ್ಸ್ಪೀರಿಯೆನ್ಸನ್ನು ಮಾಡಿ ತುಂಬಾ ಮಜಾ ಕೊಡುತ್ತೆ. ಆ್ಯಂಡ್ ಸಿನಿಮಾದ ಒಂದು ಮೇನ್ ಆಗಿ ಒಂದು ಹೈಲೈಟ್ ಆದಂಥ ಒಂದು ಬಿಫೋರ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಕಾಡೆಲ್ಲ ಒಂದು ಸಾಂಗ್ ಏನಿದೆ ತುಂಬಾ ಒಂದು ಎಲ್ಲರೂ ಕೂಡ ರೀಲ್ಸು ಮತ್ತು ಶಾರ್ಟ್ಸಲ್ಲಿ ತುಂಬಾ ಒಂದು ಟ್ರೆಂಡ್ ಆಗಿತ್ತು. ಸೊ ಕತೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಯಾವ ರೀತಿ ಅಂತಂದರೆ ಒಂದು ಫ್ಲ್ಯಾಟಾಗಿ ಹೋಗ್ತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ ಒಂದು ಫಸ್ಟ್ ಹಾಫಲ್ಲಿ. ಬಟ್ ಅದು ಆಗ್ತಿದ್ದಾಗೆ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ನೋಡಿದಾಗ ತುಂಬಾ ಒಂದು ನಾವೇನೋ ಒಂದು ಸಿನಿಮಾ ನೋಡ್ತಾ ಇರುವಾಗ ಒಂದು ಗೆಸ್ ಮಾಡ್ಬೋದು, ನೆಕ್ಸ್ಟ್ ಹಿಂಗೆ ಆಗುತ್ತೆ ಇದೆ ಅಂದ್ಕೊಳ್ತೀವಿ. ಬಟ್ ಅದನ್ನು ನಿರ್ದೇಶಕರು ಒಂದು ಬೇರೆ ರೀತಿಯಲ್ಲಿ ಕಿಶೋರ್ ಸರ್ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ತುಂಬಾ ಅದೊಂದು ನಾವೇನು ಒಂದು ಸಿನಿಮಾ ಒಂದು ನೋಡ್ತಾ ಇರುವಾಗ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಒಂದು ಯೋಚನೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ. ಬಟ್ ಅದನ್ನು ನಾವು ಅಂದ್ಕೊಂಡಿರೋ ಹಾಗೆ ಅಲ್ಲದೆ ಸೊ ಬೇರೆ ರೀತಿಲಿ ಕನ್ಫ್ಯೂಸ್, ಅಂದರೆ ನಾವು ಹೀಗಿತ್ತಾ, ಹೀಗೂ ಮಾಡ್ಬೋದಾ ಈ ಸಿನಿಮಾನ ಅನ್ನೋ ಹಾಗೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಟ್ಟಿದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ಡು. ಖಂಡಿತವಾಗ್ಲೂ ನಾನು ಕ್ಲೈಮ್ಯಾಕ್ಸನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಸಿನಿಮಾದಲ್ಲಿ. ನಾನು ಅಂದ್ಕೊಂಡಿದ್ದು ಕ್ಲೈಮ್ಯಾಕ್ಸ್ ಬೇರೆ, ಬಟ್ ಅಲ್ಲಿ ಆಗಿದ್ದು ಕ್ಲೈಮ್ಯಾಕ್ಸ್ ಬೇರೆ. ಸೊ ಏನು ಈ ಕ್ಲೈಮ್ಯಾಕ್ಸು ಏನಾಯಿತು ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಆ್ಯಂಡ್ ಈ ಸಿನಿಮಾದ ಕ್ಯಾರೆಕ್ಟರ್ಸ್ಗಳು ವಿಚಾರಕ್ಕೆ ಬರೋದಾಯಿತು ಅಂದರೆ ಎಲ್ಲರ ಒಂದು ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗೇ ತೊಗೊಂಡಿದ್ದಾರೆ. ಎಲ್ಲೂ ಕೂಡ ಜಾಸ್ತಿ ಜನ ಇದ್ದಾರೆ ಸಿನಿಮಾದಲ್ಲಿ, ಆ್ಯಂಡ್ ಬೇಕು ಅಂತಲೇ ಇನ್ಪುಟ್ ಮಾಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅಂತ ಅನಿಸೋಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಹೇಳಲೇಬೇಕು, ವಿಜಯ ರಾಘವೇಂದ್ರ ಸರ್ ಅವ್ರನ್ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಈ ಒಂದು ಸಿನಿಮಾದಲ್ಲಿ. ಅವರ ಒಂದು ಕೆರಿಯರಲ್ಲಿ ಅವ್ರು ಕಾಣಿಸ್ಕೊಂಡಿರೋ ರೀತಿಯಲ್ಲಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಆ್ಯಂಡ್ ಕರಾವಳಿ ಶೈಲಿಯ ಒಂದು ಭಾಷೆ, ಕರಾವಳಿ ಶೈಲಿಯ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಪ್ರಾಬಲಿ ನಾನು ಆಗಲೇ ಹೇಳಿದೆ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಈ ಸಿನಿಮಾಗಳು ನಾವು ನೋಡಿದಾಗ ಬರೀ ಹೀರೋಯಿಸಮ್ ಸಿನಿಮಾಸ್ಗಳು, ಹೀರೋ ವೈಸ್ ಸಿನಿಮಾಗಳು ಎಲ್ಲ ಕಡೆ ಬರ್ತಾ ಹೋಗುತ್ತೆ. ಬಟ್ ಕಥೆನೇ ಒಂದು ಹೀರೋ ಆಗಿ ಬರುವಂಥ ಸಿನಿಮಾಗಳು ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಸೊ ಈಗ ಆ ಥರದ ಸಿನಿಮಾಗಳು ನಮ್ಮಲ್ಲಿ ಬರ್ತಾ ಇದೆ. ಈಗೆಲ್ಲ ಲಾಸ್ಟಲ್ಲಿ ನಾವು ಸೂ ಫ್ರಮ್ ಸೋ ಆಗಿರ್ಬೋದು, ಸೊ ತುಂಬ ಸಿನಿಮಾಗಳು ನೋಡ್ತಾ ಇದ್ದೀವಿ. ಈಗ ಕಥೆನೇ ಒಂದು ಹೀರೋ ಆಗಿಬಿಡುತ್ತೆ, ಸಿನಿಮಾದಲ್ಲಿ ಹೀರೋ ಅನ್ನೋಕ್ಕಿಂತ ಕಥೆನೇ ಒಂದು ಹೀರೋ ಆಗಿಬಿಡುತ್ತೆ. ಸೊ ಈ ರೀತಿ ಸಿನಿಮಾಗಳಿಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು ತುಂಬಾ ಒಂದು ಖುಷಿಯಾದಂಥ ವಿಚಾರ. ಸೊ ಈಗ ಬರ್ತಾ ಆಡಿಯನ್ಸ್ಗಳ ಅಭಿಪ್ರಾಯ
ಮತ್ತು ಅವರ ಅಭಿರುಚಿ ಕೂಡ ಬದಲಾಗ್ತಾ ಇದೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಮೂವೀಸ್ಗಳು, ಡಿಫ್ರೆಂಟ್ ಟೈಪ್ ಆಫ್ ಕಥೆಗಳಿದ್ರೆ ಮಾತ್ರ ಜನಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾದಂಥ ಒಂದು ಕಥೆಗಳನ್ನು ತೊಗೊಂಡು ಬಂದು ಸಿನಿಮಾಗಳನ್ನು ಜನರಿಗೆ ತಲುಪಿಸುವಲ್ಲಿ ನಿರ್ದೇಶಕರು ಕೂಡ ತುಂಬಾ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಒಂದು ರೆಪ್ಪನ್ ಸ್ವಾಮಿ ಕೂಡ ಒಂದು ಒಳ್ಳೆ ಸಿನಿಮಾ, ಆ್ಯಂಡ್ ನನಗಂತೂ ತುಂಬಾ ಒಂದು ಇಷ್ಟ ಆಯಿತು ಸಿನಿಮಾ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಸಿನಿಮಾ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ರೆಪ್ಪನ್ ಸ್ವಾಮಿಗಳನ್ನು ರೆಪ್ಪನ್ ಸ್ವಾಮಿ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಸೊ ನಾನು ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.